ಪೂಜೆ ಮಾಡುವಾಗ ತಲೆಯನ್ನೇಕೆ ಬಟ್ಟೆಯಿಂದ ಮುಚ್ಚಿಕೊಳ್ಳಬೇಕು? ಇಲ್ಲದಿದ್ದರೆ ಖಂಡಿತ ಹೀಗಾಗುತ್ತೆ. ಹೌದು, ದೇವರ ಪೂಜೆಯನ್ನು ಮಾಡುವಾಗ ನಾವು ವಿವಿಧ ರೀತಿಯಾದ ನಿಯಮಗಳನ್ನು ಅನುಸರಿಸ್ತೇವೆ. ಕೆಲವು ಜನರು ದೇವಸ್ಥಾನಗಳಲ್ಲಿ ಮತ್ತು ಗುರುದ್ವಾರಗಳಲ್ಲಿ ತಮ್ಮ ತಲೆಯನ್ನು ಮುಚ್ಚಿಕೊಂಡು ದೇವರ ಪೂಜೆಯನ್ನು ಮಾಡೋದನ್ನ ನೀವು ಆಗಾಗ್ಗೆ ನೋಡಿರಬಹುದು. ಪೂಜೆ ಮಾಡುವಾಗ ತಲೆಯನ್ನು ಮುಚ್ಚಿಕೊಳ್ಳೋದು ಒಂದು ಪುರಾತನ ಸಂಪ್ರದಾಯವಾಗಿದೆ. ಕೇವಲ ಇದೊಂದು ಸಂಪ್ರದಾಯ ಮಾತ್ರವಲ್ಲ, ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳನ್ನು ಕೂಡ ಒಳಗೊಂಡಿದೆ. ಸಿಖ್ ಮತ್ತು ಹಿಂದೂ ಧರ್ಮ ಸೇರಿದಂತೆ ಇತರ ಧರ್ಮಗಳಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಮಾಡುವಾಗ ತಲೆಯನ್ನು ಮುಚ್ಚಿಕೊಂಡು ಪೂಜೆಯನ್ನು ಮಾಡೋದು ಅವಶ್ಯಕವಾಗಿರ್ತದೆ. ಆದರೆ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ತಲೆಯನ್ನು ಮುಚ್ಚಿಕೊಂಡು ಯಾಕೆ ದೇವರ ಪೂಜೆಯನ್ನು ಮಾಡ್ತಾರೆ ಅನ್ನೋದರ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ಹಿಂದೂ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಈ ಒಂದು ವಿಚಾರವನ್ನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ದೇವರ ಪೂಜೆ ಮಾಡುವಾಗ ತಲೆಯನ್ನೇಕೆ ಬಟ್ಟೆಯಿಂದ ಮುಚ್ಚಿಕೊಳ್ಬೇಕು ಅನ್ನೋದರ ಕುರಿತು ಒಂದೊಂದಾಗಿ ತಿಳಿಯೋಣ. ಮೊದಲನೆಯದಾಗಿ, ಶಾಸ್ತ್ರದ ಪ್ರಕಾರ ದೇವರ ಪೂಜೆಯನ್ನು ಮಾಡುವಾಗ ತಲೆಯನ್ನ ಬಟ್ಟೆಯಿಂದ ಮುಚ್ಚಿಕೊಳ್ಳೋದ್ರಿಂದ ಮನಸ್ಸು ಚಂಚಲಗೊಳ್ಳೋದಿಲ್ಲ. ಇದರಿಂದ ಪೂಜೆ ಮಾಡುವವರ ಮನಸ್ಸು ಸಂಪೂರ್ಣವಾಗಿ ಪೂಜೆಯ ಮೇಲೆ ಕೇಂದ್ರೀಕೃತವಾಗ್ತದೆ ಅಂತ ಹೇಳಲಾಗ್ತದೆ. ಈ ಮೂಲಕ ಭಕ್ತರು ದೇವರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗ್ತದೆ. ಎರಡನೆಯದಾಗಿ, ಹಿಂದೂ ಧರ್ಮದಲ್ಲಿ ತಲೆಯನ್ನು ಮುಚ್ಚಿಕೊಳ್ಳೋದು ಗೌರವವನ್ನ ನೀಡೋದ್ರೊಂದಿಗೆ ಸಂಬಂಧ ಹೊಂದಿದೆ. ಆದುದರಿಂದಲೇ ಹೆಂಗಸರು ಮನೆಯ ಹಿರಿಯರ ಮುಂದೆ ಬಂದಾಗ ತಲೆಯ ಮೇಲೆ ಸೀರೆಯ ಸೆರಗನ್ನ ಅಥವಾ ದುಪ್ಪಟ್ಟವನ್ನ ಹಾಕಿಕೊಳ್ತಾರೆ. ಇದು ಅವರಿಗೆ ಹಿರಿಯರ ಮೇಲಿನ ಗೌರವವನ್ನ ಸೂಚಿಸುತ್ತದೆ. ದೇವರು ಎಲ್ಲರಿಗಿಂತಲೂ ದೊಡ್ಡವನು, ಆದ್ದರಿಂದ ತಲೆಯನ್ನು ಮುಚ್ಚಿಕೊಂಡು ಪೂಜೆಯನ್ನು ಮಾಡುವ ಮೂಲಕ ಅವನಿಗೆ ಗೌರವವನ್ನು ನೀಡಲಾಗ್ತದೆ. ಮೂರನೆಯದಾಗಿ, ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ಇದನ್ನು ನೋಡೋದಾದ್ರೆ ಆಕಾಶದ ವಿದ್ಯುತ್ ಅಲೆಗಳು ತೆರೆದ ತಲೆಯನ್ನ ಪ್ರವೇಶಿಸುತ್ತವೆ ಮತ್ತು ಈ ಅಲೆಗಳು ವ್ಯಕ್ತಿಯ ಮೇಲೆ ಹೆಚ್ಚು ಪರಿಣಾಮ ಬೀರ್ತವೆ. ಈ ಕಾರಣದಿಂದ ವ್ಯಕ್ತಿಯು ಕೋಪ, ತಲೆನೋವು, ಕಣ್ಣಿನ ಸಮಸ್ಯೆ ಮುಂತಾದ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾನೆ. ಒಬ್ಬ ವ್ಯಕ್ತಿಯು ಹೆಚ್ಚಿನ ಸಂಖ್ಯೆಯ ಜನರು ಇರುವ ಧಾರ್ಮಿಕ ಸ್ಥಳದಲ್ಲಿದ್ರೆ ಈ ಸಮಸ್ಯೆಯನ್ನು ತಪ್ಪಿಸಲು ಅವನು ತನ್ನ ತಲೆಯನ್ನ ಮುಚ್ಚಿಕೊಳ್ಳೋದು ಅನಿವಾರ್ಯವಾಗ್ತದೆ. ನಾಲ್ಕನೆಯದಾಗಿ, ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ. ಹೌದು, ನಮ್ಮ ಸುತ್ತಮುತ್ತ ಸಾಕಷ್ಟು ನಕಾರಾತ್ಮಕ ಶಕ್ತಿಗಳಿರ್ತದೆ. ಆ ನಕಾರಾತ್ಮಕ ಶಕ್ತಿಯು ಕೂದಲಿನ ಮೂಲಕ ಮಾತ್ರ ಮಾನವ ದೇಹವನ್ನ ಪ್ರವೇಶಿಸುತ್ತದೆ. ನಕಾರಾತ್ಮಕ ಶಕ್ತಿಯಿಂದ ನಾವು ಸುರಕ್ಷಿತವಾಗಿರಲು ತಲೆಯನ್ನು ಮುಚ್ಚಿಕೊಳ್ಳುವ ಪದ್ಧತಿ ಇದೆ. ಹೌದು, ನಾನು ತಿಳಿಸಿದ ಈ 4 ಕಾರಣಕ್ಕಾಗಿ ನಾವು ದೇವರ ಪೂಜೆಯನ್ನು ಮಾಡುವಾಗ ತಲೆಯನ್ನ ಬಟ್ಟೆಯಿಂದ ಮುಚ್ಚಿಕೊಂಡು ಪೂಜೆಯನ್ನು ಮಾಡಬೇಕಾಗ್ತದೆ. ಇದು ನಾವು ದೇವರ ಪೂಜೆಯಲ್ಲಿ ಆತನಿಗೆ ನೀಡುವ ಗೌರವದ ಸಂಕೇತವಾಗಿದೆ. ಈ ಮಾಹಿತಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.